ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಹಾಗೆ ಡೈಲಿ ಬ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಟ್ರೈಪೋಡ್ ಇದೆ, ನಾನು ಯೂಸ್ ಮಾಡಬೇಕು ಅದರಿಂದ ವೀಡಿಯೋ ಮಾಡೋಕ್ಕೆ. ಇನ್ಮೇಲೆ ಮಾಡ್ತೀನಿ ಟ್ರೈಪೋಡ್ ಇಟ್ಟು ವೀಡಿಯೋನ. ಸುಮ್ಮನೆ ತೊಗೊಂಡಿದ್ದೀನಿ, ಯೂಸೇ ಮಾಡಿಲ್ಲ. ಹಾಗೆ ಎಷ್ಟು ಬಿಸಿಲಿದೆ ನೋಡಿ. ನನಗೆ ಈಚೆ ಕಡೆ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಇದಕ್ಕೆ ಮನಸ್ಸು ಬರೋಲ್ಲ ನನಗೆ. ಇದಕ್ಕೆ ನಾನು ಹೋಗ್ತಾನೆ ಇರಲಿಲ್ಲ. ನಮ್ಮ ಮಮ್ಮಿ ಕರೀತಾ ಇದ್ರು ಹೋಗ್ತಾ ಇರಲಿಲ್ಲ. ಸರಿ 15 ಡೇಸ್ ಆಗಿತ್ತು ಅಂತ ಹೇಳಿ ರೆಡಿ ಆದೆ. ಹೋಗೋಣ ಬೇಡವಾ ಅಂತ ಹೇಳಿ. ಎಷ್ಟು ಬಿಸಿಲಿದೆ ನೋಡಿ, ಅಪ್ಪಪ್ಪಪ್ಪ ಸಖತ್ ಬಿಸಿಲು ಕೂಡ ಇತ್ತು. ಹಾಗೆ ಬಿಸಿಲಿದ್ರು ಮಳೆ ಮಾತ್ರ ಸಖತ್ತಾಗಿ ಬಂತು. ಮೊನ್ನೆ ಕೂಡ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಮಳೆ ಬಂತು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಾನು ಯಾವುದೇ ವೀಡಿಯೋ ಮಾಡಿ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು ನನ್ನ ವೀಡಿಯೋಸ್ನ. ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡು ಕೊಡೋದೇನಿಲ್ಲ. ಪ್ಲೀಸ್ ಹೋಗಿ ನನಗೂ ಸಪೋರ್ಟ್ ಮಾಡಿ. ಚಿಕ್ಕ ಯೂಟ್ಯೂಬರ್ಸ್, ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಥರ ರೆಡಿ ಕೂಡ ಆಗಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಇರು ಅಂತ ಹೇಳಿದರು, ಆನ್ ದ ವೇ ಇದ್ದೀನಿ ಅಂತ ಹೇಳಿ. ಐಸ್ ಕ್ರೀಮ್ ಕೂಡ ತೊಗೊಂಬಂದಿದ್ರು. ಈ ಸೆಕೆಗೆ ಕೋಲ್ಡಾಗಿ ಏನೋ ತಿನ್ನಬೇಕು ಅನಿಸ್ತಿತ್ತು. ಸರಿ ಅಂತ ಹೇಳಿ ಐಸ್ ಕ್ರೀಮ್ ಕೂಡ ತಂದುಕೊಟ್ಟು ಅದನ್ನು ತಿನ್ಕೊಂಡು ನಾನು. ತುಂಬ ಟೇಸ್ಟಿಯಾಗಿತ್ತು. ಏನೋ ಗಡ್ಬಡ್ ಐಸ್ ಕ್ರೀಮ್ ಥರನೇ ಏನೋ ಇತ್ತು. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮು. ಹಾಗೆ ನನ್ನ ಹಸ್ಬೆಂಡ್ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. 1:30 ಅಷ್ಟೊತ್ತು ಕರೆಕ್ಟಾಗಿ ಬಸ್ ಕೂಡ ಬರುತ್ತೆ, ಡೈರೆಕ್ಟ್ ಬಸ್ಸು. ಸರಿ ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಅವರೇ ಬಿಡ್ತೀನಿ ಅಂದರು. ಇಲ್ಲ ಸರಿ ನಾನೇ ಬಸ್ ಬರುತ್ತೆ, ನಾನೇ ಹೋಗ್ತೀನಿ ಅಂತ ಹೇಳಿದೆ. ಸುಮ್ಮನೆ ಮತ್ತೆ ಬರಬೇಕು ಆ ಕಡೆಯಿಂದ ರಿಟರ್ನು ಅಂತ ಹೇಳಿ ನಾನೇ ಹೊರಟೆ. 2 ಬಸ್ಸು ಹಂಗೆ ಸಿಕ್ತು. 2 ಬಸ್ ಕ್ಯಾಚ್ ಮಾಡಬೇಕು. ಹಂಗೆ ಒಂದು ಬಸ್ ಆಗಿಸಾಕೊಂಡು ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ನಮ್ಮ ಮಮ್ಮಿ ಮನೆ ಹತ್ರ ನಡ್ಕೊಂಡು ಬರ್ತಾ ಇದ್ದೀನಿ. ನಾನು ತೆಂಗಿನ ಕರೆಣ ಅಂದ್ಕೊಂಡೆ, ಪಾಪ ಅವಳು ಮಲ್ಕೊಂಬಿಡ್ತಾಳೆ ಅಂತ ಕರೆದಿಲ್ಲ. ಹಾಗೆ ಫೈನಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ರೆಡಿಯಾಗಿ ಈ ಥರ ಅಂತ ಅಂದ್ಕೊಬೋದು ನೀವು. ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್ ಮಗಳು ಮದುವೆ, ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾನು ಅವಳು ಒಟ್ಟಿಗೆ ಓದಿದ್ದು. ನಾನು ನಮ್ಮ ಅಕ್ಕ, ನನ್ನ ತಂಗಿ 3 ಜನ ಒಂದೇ ಸ್ಕೂಲು. ಅವಳ ಜೊತೆಗೆ ಓದಿದ್ದು ಒಟ್ಟಿಗೆ ನಾವು. ಹಾಗೆ ನನಗಿಂತ 1 ವರ್ಷ ಚಿಕ್ಕವಳು. ಅವಳ ಮದುವೆಗೆ, ಅವಳು ನನ್ನ ಮದುವೆಗೆಲ್ಲ ಬಂದಿದ್ಲು. ನನ್ನ ಅಕ್ಕ ಮದುವೆಗೆ, ನನ್ನ ಮದುವೆಗೆ, ನನ್ನ ತಂಗಿ ಮದುವೆಗೇನು ಬಂದಿರಲಿಲ್ಲ ಅಷ್ಟೇನೆ. ನನ್ನ ತಂಗಿ ಕೊರೋನಾ ಟೈಮಲ್ಲಿ ಆಗಿದ್ದು ಮದುವೆ, ಅದಕ್ಕೆ ಅವಳು ಬಂದಿರಲಿಲ್ಲ. ಅವಳ ಮದುವೆಗೆ ಹೋಗೋಣ ಅಂತೇಳಿ ನನ್ನ ತಂಗಿ ಬರ್ತಾಳೆ, ನಾನು ನಮ್ಮ ಅಕ್ಕ, ನಮ್ಮ ಮಮ್ಮಿ 3 ಜನ ಹೋಗ್ತಾ ಇದ್ದೀರಿ. ಆಗಲೇ ಟೈಮ್ ಕೂಡ ಆಗಿತ್ತು. ನಮ್ಮ ಮಮ್ಮಿ ನಡಿ ಟೈಮ್ ಆಗುತ್ತೆ ಅಂತೇಳಿ ನನ್ನ ತಂಗಿ, ನನ್ನ ಮೇಕಪ್ ಮಾಡೋದು ತುಂಬ ಇಷ್ಟ. ಅಂದರೆ ನನ್ನ ತಂಗಿ ನಮ್ಮ ಅಕ್ಕ ಇಬ್ಬರು ಸಖತ್ತಾಗಿ ಮೇಕಪ್ ಮಾಡ್ತಾರೆ. ಮೇಕ್ ಓವರ್ಗಿಂತನೂ ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಿಷ್ಟ ಇವರಿಬ್ಬರು ಮೇಕ್ ಓವರ್ ಆಗಬೇಕು ಅಂತ ಹೇಳಿ. ಮೇಕಪ್ ಕಲ್ತ್ಕೊಬೇಕು ಇನ್ನೂ ಚೆನ್ನಾಗಿ ಅಂತೇಳಿ ಸಖತ್ತಾಗಿ ಮೇಕಪ್ ಮಾಡಿದರು. ನನ್ನ ತಂಗಿ ಮದುವೆಲಿ, ನಮ್ಮ ಅಕ್ಕನ ಮದುವೆ ನಾನು ತುಂಬ ಸ್ವೆಟ್ ಆಗ್ತಾಯಿದ್ದೆ. ಅವ್ರು ಮೇಕಪ್ ಮಾಡಿದ್ರೆಲ್ಲ ಬೂದಿ ಥರ ಆಗ್ಬಿಡ್ತಾಯಿತ್ತು. ತುಂಬ ಸೆಟಲ್ಡಾಗಿ ಮೇಕಪ್ ಮಾಡಿದ್ಲು. ನನಗೆ ಯಾವ ಥರ ಕ್ರೀಮ್ ಸೂಟ್ ಆಗುತ್ತೆ ಅದೇ ಥರ ಹಾಕಿ ಮಾಡಿದ್ಲು. ನಮ್ಮ ಮಮ್ಮಿಗೆ ಕೂಡ ಮಾಡಿದ್ಲು ನನ್ನ ತಂಗಿನೇ. ನನ್ನ ಕಸಿನ್ ಸಿಸ್ಟರ್ ಮ್ಯಾರೇಜ್ ಬ್ಲಾಗ್ ಹಾಕಿದ್ದೀನಲ್ಲ, ಯಾರೆಲ್ಲ ಹೋಗಿಲ್ಲ ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ. ಅಲ್ಲಿ ರಿಸೆಪ್ಷನಲ್ಲಿ ಮೇಕಪ್ ಮಾಡಿದ್ದು ನನ್ನ ಅಕ್ಕ, ಧಾರೆ ಮುಹೂರ್ತದಲ್ಲಿ ಮೇಕಪ್ ಮಾಡಿದ್ದು, ಮುಹೂರ್ತದಲ್ಲಿ ಮೇಕಪ್ ಮಾಡಿದ್ದು ನನ್ನ ತಂಗಿ. ಇಬ್ಬರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಹಾಗೆ ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಹೊಡೆದ್ಬಿಟ್ರೆ ಸೆಟಲ್ಡಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನನಗೊಂದು ನೈಟು ನಾನು ಫುಲ್ಲು ಹಂಗೆ ಇದ್ದೆ 12 o'clock ಆಗೋವರೆಗೂ. ಆಮೇಲೆ ನಾನು ಹೋಗಿ ನಮ್ಮ ಫೇಸ್ ವಾಶ್ ಮಾಡ್ಕೊಂಡಿದ್ದು. ನಮ್ಮ ಅಕ್ಕ ಫೇಸ್ ವಾಶ್ ಮಾಡ್ಕೊ ಅಂತ ಹೇಳಿದ್ರು, ನಾನು ಫೇಸ್ ವಾಶ್ ಮಾಡ್ಕೊಂಡಿರಲಿಲ್ಲ. ಹಾಗೆ ನಾವು ಹೋಗೋಣ ಅಂತ ಹೇಳಿ ನಮ್ಮ ಮಮ್ಮಿ ನೋಡಿ ರೆಡಿಯಾಗಿ ಕುತ್ಕೊಬಿಟ್ಟಿದ್ದಾರೆ, ವೀಡಿಯೋ ಮಾಡ್ತಾಳೆ ಇವಳು ಅಂತ ಹೇಳಿ. ಹಂಗೂ ಹೇಳ್ತಿದ್ರು, ನಾನು ವೀಡಿಯೋ ಎಲ್ಲ ಹಾಕ್ಬೇಡ ನೀನು, ಹಂಗಿರೋದಾಗ್ತೀಯ ಹೆಂಗಿರೋದಾಗ್ತೀಯ ಅಂತ ಹೇಳಿ ನನಗೆ ರೇಗ್ತಾಯಿದ್ರು. ನೈಟಿಲಿರೋದೆಲ್ಲ ಹಾಕ್ಬಿಡ್ತೀಯ, ಹಂಗಂಗೆ ಹಾಕ್ಬಿಡ್ತೀಯ ಅಂತ ಹೇಳಿ. ಬಿಡು, ನಾನೇನು ಹಂಗೆ ಇರಬೇಕು, ನ್ಯಾಚುರಲಾಗೇ ಇರಬೇಕು, ಇದಕ್ಕಿಂತ ಬೇರೆ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಒಟ್ಟಿನಲ್ಲಿ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು ನೈಟಿಲಿ ಅಂತ ಹೇಳಿ ನಾನು ಹೇಳ್ತಾಯಿದ್ದೆ. ಹಾಗೆ ಹೇರ್ ಸ್ಟೈಲ್ ಕೂಡ ನನ್ನ ತಂಗಿನೇ ಮಾಡಿದ್ದು. ಸುಮ್ಮನೆ ಫ್ರೀ ಹೇರ್ ಬಿಟ್ಕೊಂಬಿಡು ಅಂತ ಹೇಳಿದ್ಲು. ಹಾಗೆ ನಾನು ಬೇಡ ಅಂತ ಹೇಳಿದೆ. ಹಂಗೆ ಸೈಡಲ್ಲಿ ಟ್ವಿಸ್ಟ್ ಮಾಡಿ 2 ಕಡೆ ಹಾಕಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೊಂದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವಳು ಮೇಕಪ್ ಮಾಡಿದ್ದು. ಹಾಗೆ ನಾನು ಹೇಳ್ತಾಯಿದ್ದೆ ಅವಳಿಗೂ ಪಾಪ ವೀಡಿಯೋ ಮಾಡ್ಕೋಬೇಡ ಅಂತ ಹೇಳಿದ್ಲು. ಹಂಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಮನೇಲೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಲ್ಲರೂ ಒಂಥರ ಪಟ್ಕೊತಾರೆ. ಆದರೂ ನಾನು ಟ್ರೈ ಮಾಡ್ತೀನಿ ಅವ್ರ ಜೊತೆ ಎಲ್ಲ ವೀಡಿಯೋ ಮಾಡೋಕ್ಕೆ. ನಿಮಗೆಲ್ಲರಿಗೂ ಮಮ್ಮಿ ಮನೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಶಿಕಾ ನೋಡಿ ಎಷ್ಟು ಪ್ರಿಟಿಯಾಗಿ ರೆಡಿಯಾಗಿದ್ದಾಳೆ ಅವಳು. ಆಮೇಲೆ ಕ್ಲಿಪ್ಪಿಂಗ್ ಹಾಕ್ತೀನಿ ಅವಳು ಯಾವ ರೀತಿ ರೆಡಿಯಾಗಿದ್ದಾಳೆ ಅವಳು ಡ್ರೆಸ್ಸು ಅಂತ ಹೇಳಿ. ಇಲ್ಲಾಗಲೇ ನಮ್ಮ ತಂಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ಲು. ನಮ್ಮ ಮನೆಗೆ ಅವಳೇ ಫೋಟೋಸ್ ಚೆನ್ನಾಗಿ ತೆಗಿತಾಳೆ. ಅಪ್ಪ ನನ್ನ ಅಕ್ಕನೇ ರೆಡಿ ಆಯ್ತಿದ್ದು. ನಮ್ಮ ಮಮ್ಮಿ ಟೈಮ್ ಆಯಿತು ಅಂತ ಆಗಲೇ 8:15 ಆಗಿಬಿಟ್ಟಿತ್ತು. ಆದರೂ ನಮ್ಮ ಮನೆ ಹತ್ರನೇ ಇಲ್ಲೇ ಮಲ್ಲೇಶ್ವರಮಲ್ಲಿ ಇರೋದಲ್ಲ, ಹೋಗೋಣ ಅಂತ ಹೇಳಿ. ಹಾಗೆ ಆಟೋ ಕೂಡ ಕಾಯ್ತಾಯಿದ್ರಿ. ಬುಕ್ಕಿಂಗೂ ಆಗ್ತಾ ಇರಲಿಲ್ಲ. ಆಟೋನೇ ಯಾವುದೋ
ಅದು ಬರ್ತಾ ಇರಲಿಲ್ಲ. ನೋಡಿ ಯಶಿಕಾ ಕಾಣಿಸ್ತಾ ಇದ್ದಾಳೆ ಎಷ್ಟು ಪ್ರಿಟಿಯಾಗಿ. ಕಾಯ್ಕೊಂಡು ನಿಂತಿದ್ರೆ ಆಟೋ ಬರಲಿಲ್ಲ ಅಂತ ಹೇಳಿ. ನನ್ನ ಅಕ್ಕ ಬುಕ್ ಮಾಡ್ತಾಯಿದ್ಲು, ಆದರೂ ಬುಕ್ ಕೂಡ ಆಗ್ತಾನೇ ಇರಲಿಲ್ಲ. ಹಾಗೆ ಯಶಿಕಾ ಕ್ಯೂಟಾಗಿ ನೋಡಿ ಅವಳು ವಾಕ್ ಮಾಡ್ಕೊಂಡು ಬರ್ತಾಯಿದ್ದಾಳೆ ಹೆಂಗೆ ಪ್ರಿಟಿಯಾಗಿ. ಅವಳಿಗಂತೂ ವಾಕ್ ಮಾಡಬೇಕು ಈ ಥರ ಎಲ್ಲ ಅಂತ ಹೇಳಿದ್ರೆ ತುಂಬ ಇಷ್ಟ. ಫೈನಲಿ ಆಟೋ ಕೂಡ ಸಿಕ್ತು. ಚೌಟ್ರಿಗೆ ಕೂಡ ಹೋದ್ರಿ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಅಷ್ಟೊಂದು ಫಸ್ಟ್ ಎಲ್ಲ ಶೈ ಅಂತ ಆಗುತ್ತೆ ಒಂಥರ, ಎಲ್ಲರ ಮುಂದೆ ಫೋನ್ ಇಟ್ಕೊಳ್ಳೋದು. ಆದರೂ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ನಾನು, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಫೈನಲಿ ಹೋಗಿ ರೀಚ್ ಆಗಿ ನೋಡಿ ಎಷ್ಟು ಜನ ರಿಸೆಪ್ಷನಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆ ನಾವು ಕೂಡ ನಿಂತ್ಕೊಂಡ್ರಿ. ತುಂಬ ಜನ ಇದ್ದರು ನೋಡಿ, ಎಷ್ಟು ಜನ ಇದ್ದಾರೆ. ಹಾಗೆ ನಿಮಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿದ್ದೀರಲ್ಲ ಎಷ್ಟು ಜನ ನಿಂತ್ಕೊಂಡಿದ್ರು. ನಾವು ಹಾಗೆ ನಿಂತ್ಕೊಂಡು ಯಶಿಕಾ ಮಮ್ಮಿ ಶೆಕೆ ಆಗ್ತೈತೆ ಅಂತ ಹೇಳ್ತಾನೆ ಇದ್ಲು. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸಿದ್ರು, ಅದು ವೀಡಿಯೋ ಕೂಡ ತುಂಬ ಚೆನ್ನಾಗಿ ಕೂಡ ಮಾಡಿಸಿದ್ರು. ಹ್ಯಾಪಿ ಮ್ಯಾರಿಡ್ ಲೈಫ್ ಮಮ್ಮಿ, ಸ್ಟೇ ಬ್ಲೆಸ್ಡ್, ಹ್ಯಾಪಿ ಫಾರ್ ಎವರ್, ಹೀಗೆ ಖುಷಿಯಾಗಿರೋ. ನೀವು ಎಲ್ಲರೂ ವಿಶ್ ಮಾಡಿ ಅವಳಿಗೆ, ಎಲ್ಲರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ. ಹಾಗೆ ಊಟಕ್ಕೆ ಕೂಡ ಕೂತ್ಕೊಂಡ್ರಿ. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಾನಿಪುರಿ, ಮಸಾಲೆ ಪುರಿ, ಹಾಗೆ ಐಸ್ ಕ್ರೀಮು, ಫ್ರೂಟ್ ಸಲಾಡು, ಹಾಗೆ ತುಂಬ ಬೀಡ ಎಲ್ಲ ಮಾಡಿಸಿದ್ರು. ಅದನ್ನು ತಿನ್ಕೊಂಡು ನಾವು ಕೂತ್ಕೊಂಡಿದ್ರಿ. ಹಾಗೆ ನನ್ನ ಮಮ್ಮಿಗೆ ಅವ್ಳು ಕರಿತಾನೆ ಇದ್ದರು. ಹೆಂಗಿದ್ದಾಳೆ ಹಂಗೆ ಇದ್ದಾಳೆ ಅವಳು ಅವಾಗಿಂದನೂ. ಫೋಟೋಸು ತೆಗೆಸ್ಕೊಬನ್ನಿ ಅಂತ ಹೇಳಿ, ನಾವೇನೇ ಬರ್ತೀರಿ ಅಂತ ಹೇಳಿ ಒಂದು ತೆಗೆಸ್ಕೊಂಡು ಫೋಟೋಸು. ತುಂಬ ನಮ್ಮ ಕಂಡ್ರೆ ಅವಳಿಗೆ ಇಷ್ಟ, ಅವಳು ಕಂಡ್ರೂ ನಮ್ಗೆ ತುಂಬ ಇಷ್ಟ. ಹಾಗೆ ಯಶಿಕಾನೂ ಕೂಡ ತಿಂತಾಯಿದ್ದಾಳೆ. ತುಂಬ ಚೆನ್ನಾಗಿತ್ತು. ಇದಂತೂ ಪಾನಿಪುರಿ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಕ್ರಿಸ್ಪಿಯಾಗಿ ಪಾನಿಪುರಿ ಅಂತಲೇ ಅನ್ನಿಸ್ತಾನೇ ಇರಲಿಲ್ಲ. ನಾನು ನಮ್ಮ ಅಕ್ಕ ಇಬ್ಬರೂ ಎರಡೆರಡು ಪ್ಲೇಟ್ ತಿಂದ್ವಿ. ಒಂದಲ್ಲಿ 6 ಏನೋ ಇಟ್ಟಿದ್ರು, 6 ಅನಿಸುತ್ತೆ ಆ್ಯಕ್ಚುಲಿ. 4 ಇಟ್ಟಿದ್ರು ಅಷ್ಟೇನೆ. ನಾನು 6 ಅಂದ್ಕೊಂಡಿದ್ದೀನಿ, 4 ಇಟ್ಟಿದ್ರು. ನಾನು ನಮ್ಮ ಅಕ್ಕ ಫಸ್ಟ್ ಒಂದು ಈಸ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ, ಆಮೇಲೆ ಇನ್ನೂ ಒಂದು ಈಸ್ಕೊಂಡು ತಿಂದ್ರಿ. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಯಶಿಕಾ ನೋಡಿ ಹೆಂಗೆ ತಿಂತಾಯಿದ್ದಾಳೆ ಪುಟ್ ಬಾಯಲ್ಲಿ. ಅವಳು ತಿನ್ನೋದೇ ನಂಗೆ ತುಂಬ ಇಷ್ಟ. ಪುಟ್ ಬಾಯಲ್ಲಿ ಹೆಂಗೆ ಇಟ್ಕೋತಾಳೆ ನೋಡಿ. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಐಸ್ ಕ್ರೀಮ್ ಮಾತ್ರ ಬಿಡೋದಿಲ್ಲ. ನಾನೇನೋ ಒಂದು ಫ್ರೂಟ್ ಸಲಾಡ್ ತೊಗೊಂಡು ತಿಂದೆ. ಅವಳು ತೊಗೊಂಡು ಇಟ್ಟಿದ್ಲು, ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಅಂತೇಳಿ ನಾನು ಕೂಡ ತಿಂದೆ. ಫೈನಲ್ ಎಲ್ಲ ತಿನ್ಕೊಂಡು ಮನೆಗೆ ಕೂಡ ಬಂದ್ರಿ. ಆಟೋ ಎತ್ಕೊಂಡು, ಆಟೋ ಕೂಡ ಸಿಗ್ತಾ ಇರಲಿಲ್ಲ. ಫೈನಲಿ ಮನೆಗೆ ಕೂಡ ಬಂದ್ರಿ. ಹಾಗೆ ಆಟೋನೂ ಹಿಡ್ಕೊಂಡು ಎಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ಸಿಕ್ತು ಆಟೋ. ಹಾಗೆ ಸಖತ್ ನೀರು ಕುಡಿಬೇಕು. ಈದಲ್ಲಂತೂ ಊಟನೇ ಸೇರ್ತಾಯಿರಲಿಲ್ಲ. ತಿನ್ಕೊಂಬಂದಿದ್ದು ಎಷ್ಟು ನೀರು ಕುಡಿದ್ಬಿಟ್ಟು ನನಗಂತೂ ಗೊತ್ತಿಲ್ಲ. ನಮ್ಮ ಮಮ್ಮಿ ನೋಡಿ ಬೈತಾ ಇದ್ದಾರೆ, ವೀಡಿಯೋ ಮಾಡಿ ಹಾಕ್ಬಿಡ್ತಾಳೆ ನನಗೆ ಅಂತ ಹೇಳಿ. ಹಂಗೂ ನಾನು ಬಿಡೋಲ್ಲ, ವೀಡಿಯೋ ಮಾಡೇ ಮಾಡ್ತೀನಿ. ಹಾಗೆ ನಾನು ಯಶಿಕಾ ನೋಡಿ ವೀಡಿಯೋ ಎಂಡ್ ಮಾಡು ಅಂತ ಹೇಳಕ್ಕೆ ಬಂದರೆ ಅವಳೇ ವೀಡಿಯೋ ಕೂಡ ಎಂಡ್ ಮಾಡ್ತಾಯಿದ್ಲು. ಹಾಗೆ ಅವಳಿಗೆ ತುಂಬ ಇಷ್ಟ ವೀಡಿಯೋ ಎಂಡ್ ಮಾಡೋದು, ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ನಮ್ಮ ಅಕ್ಕನಿಗೂ ಹೇಳ್ತಾಯಿದ್ದೀನಿ, ಅವಳಿಗೆ ಒಂದು ಚಾನಲ್ ಓಪನ್ ಮಾಡಿಕೊಟ್ಬಿಡು, ಸಖತ್ತಾಗಿ ಮಾಡ್ತಾಳೆ ಅಂತ ಹೇಳಿ. ವೀಡಿಯೋ ವಾಯ್ಸ್ ಓವರೆಲ್ಲ ಕೊಡಬೇಕು ಅಂದರೆ ಅವಳಿಗೆ ತುಂಬ ಇಂಟ್ರೆಸ್ಟು. ಅದೆಲ್ಲನೂ ನಮ್ಮ ಅಕ್ಕ ಅದೆಲ್ಲ ಮಾಡೋಕ್ಕೆ ಬಿಡೋಲ್ಲ ಅವಳಿಗೆ. ಹಾಗೆ ನನ್ನ ಮುಖ ನೋಡಿಕೊಂಡ್ರೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನನ್ನ ತಂಗಿ ಮೇಕಪ್ ಮಾಡೋದು ಸಖತ್ತಾಗಿ ಮಾಡಿದ್ಲು. ಹಾಗೆ ಮಳೆ ಕೂಡ ಬಂತು. ಆ ಕ್ಲಿಪ್ಪಿಂಗ್ನೂ ಹಾಕಿದ್ದೀನಿ, ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ ಅದನ್ನು ಲಾಸ್ಟಲ್ಲಿ. ಆನೇಕಲ್ ಮಳೆ ಕೂಡ ಬಂತು, ಜೋರಾಗಿ ಬಂತು. ಲಾಸ್ಟಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ನೀವು ಫುಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗರಿ ಕೂಡ ಬಿದ್ದೋಗ್ಬಿಡ್ತು, ಸಡನ್ನಾಗಿ ಭಯ ಕೂಡ ಆಗೋಯ್ತು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವು ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ನೀವು. ಪ್ಲೀಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೂ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ವೀಡಿಯೋಸ್ ಸ್ಪಷ್ಟವಾಗಿ ಮಾತಾಡಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶೀತಲ್ ಈ ಥರ ಅಲ್ಲ ಅಂದರೆ ಈ ಥರ ಮಾತಾಡಿ ಅಂತ ಹೇಳಿ. ಯಾವ ಥರ ವೀಡಿಯೋಸ್ ಬೇಕಂದ್ರೂ ತಿಳಿಸಿ. ನಮಗೂ ಇಂಟ್ರೆಸ್ಟ್ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ವೀಡಿಯೋಸ್ ಮಾಡೋಕ್ಕೆ. ಹಾಗೆ ಥ್ಯಾಂಕ್ ಯು ಅಚ್ಚು, ನನಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡಿಕೊಟ್ಟಿದ್ದಕ್ಕೆ. ಲವ್ ಯು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಇವತ್ತಿನ ವೀಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.